ಅದೊಂದು ಕೆಲಸ ಆಗ್ಬಿಡ್ತು ನೋಡ್ಲಿ ಗಿರ್ಜಿ. ತಿಂದಿದ್ದಲ್ಲ ಉಂಡಿದ್ದಲ್ಲ ಬಂಗಾರದಂತ ಮಕ್ಕಳು ಕೈಗತ್ಲಂಗ ಆದ್ವಲ್ಲೇ. ಪಾರಕ್ಕರಂತರು ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಗೊತ್ತನ. ಮನ್ಸಿಗೆ ಭಾಳ ಒಂಥರ ನೋವಾತ ಗಿರ್ಜಿ. ನನ್ನ ಮನೆಗೆ ಬಂದ್ಮೇಲೆ ನನ್ನ ಮಗಳಿಗೆ ಹಿಂಗಾತಲ್ಲ ಒಂಥರ ಏನೋ ಸಂಕಟ. ದೇವ್ರಿಗೆ ನಾನು ಅದು ಏನನ್ನೇ ಮಾಡಿದ್ನು ಏನೋ ಏನಾರ ಬೇಡ್ಕೊಂಡಿದ್ದು ಮಾಡಲಿಲ್ಲೋ ಏನೋ ಒಂದು ಗೊತ್ತಾಗ್ಬಲ್ತು. ಇನ್ನೊಂದು ಚೂರು ಹೆಂಗಾರ ಮಾಡಿ ಕಾಳಜಿಲ್ಲ ನೋಡ್ಕೊಂಡಿದ್ರೆ ಚಂದ ಇರ್ತಿತ್ತ ಏನೋ ನನ್ನ ಮಗಳ ಜೀವನ. ಬೇಜಾರು ಮಾಡ್ಕೋಬೇಡ ಶಾಂತಕ, ಏನು ಮಾಡೋಕ್ಕತ್ತೆ ಹೇಳ, ಹಣೆ ಬಾರ ಹೌದಿಲ್ಲ. ಏನು ಬೇಕಂತ ಮಾಡಿದ್ದ ನೀನಾರ ಪಾಪ. ಅಯ್ಯೋ ದೇವ್ರೆ ಹಿಂಗಕತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳ. ನೋಡ್ಕೊಂಡು ಯಾವ ಸುಳ್ಳ ಯಾಕನ್ಬೇಕ ಪಾಪ ಮಗಳಂತನೆಲ್ಲ ಕಾಲಿಡಾಕ್ ಬಿಡ್ಲಾರ್ದಾಗ ನೋಡ್ಕೊಂಡು. ಅದು ಏನು ಕೆಟ್ಟ ಗ್ರಾಚಾರನೋ ಏನೋ. ಅಲ್ಲ ಶಾಂತಕ, ನಿಂಗೊಂದು ಗೊತ್ತಾಗತ್ತೇನ, ಯಾರ ಏನ ನಮ್ಮ ಮನೆಗೆ ನಿಮ್ಮ ಮನೆಗೆ ಮಠ ಮಾಡಿ ಸಾಕಾಕತ್ತಿದ್ರು. ಅದು ನಿಂಗೆ ಹೌದಲೇ? ಹೌದ ಗಿರ್ಜಿ? ಹೌದು, ಮಾಟ ಮಾಡಿಸಿದ್ದ ಹೌದು. ಆ ಗೊಂಬಿ ಇಟ್ಟ ಮುಳ್ಳು ಪಳ್ಳು ಚುಚ್ಚಿದ್ರಲ್ಲ, ನನ್ನ ತಲೆ ಕಾಲು ಬೆಳಕಿದ್ದು ನಂಗೆ ನೆನಪಾಗಲಿಲ್ಲ ನೋಡ್ಲೆ. ಅಯ್ಯೋ ಮಾರ್ಮಣ್ಣ ಗಡಗಕ್ಕಿಂತ ಅದೊಂದು ತಲೆಯಾಗಿ ಇಟ್ಕೊಂಡು ಮಾಡ್ಸ್ಯಾರ ಅವ್ರು. ಹಂಗಾರೆ ನನ್ನ ಮಗಳು ಒಂದು 2 ಮಕ್ಕಳು ಹಿಡಿದ್ರೆ ಇವ್ರಿಗೆ ಏನು ತ್ರಾಸ ಆಕ್ಕಿದ್ದಿತ್ತು ನೋಡು. ನನ್ನ ಮಗಳ ಮೇಲೆ ಇಂಥದ್ದೊಂದು ದೇಶ ಯಾರು ಸಾಧಿಸಿರ್ಬೇಕಂತೆ ನಾನು. ನಮ್ಮ ಮನೆಗೆ ನಿಮ್ಮ ಮನೆಗೆ ಯಾರ್ಯಾರ್ದೋ ಮನೆಗೆಲ್ಲ ಮಾಡ್ಸ್ಯಾರ. ಯಾರು ಇರ್ಬೋದು ಇವರು? ಏನಪ್ಪ ನನಗಂತೂ ಒಂದು ತಿಳಿಲಂಗೆ ಆಗತೈತಿಲೆ. ನನಗೆ ಯಾರಂತ ಗೊತ್ತಾಗಲಿ ರಗತಾನ ಕುಡಿತೇನೆ ಮತ್ತೆ ಹಂಗ ಅಲ್ಲ ಮತ್ತೆ ಅವ್ರನ್ನ. ಅತ್ತಿಯರ ಅದೆಲ್ಲ ಈಗಿನ ಕಾಲದಾಗ ಯಾರೇ ನಡೆಸ್ತಾರ? ಅವನ್ನೆಲ್ಲ ನಂಬ್ಕೊಂಡತ್ತಾಗ ಅವೆಲ್ಲ ಸುಳ್ಳು, ಯಾವುದೂ ಆಗೋದಿಲ್ಲ. ಅವೆಲ್ಲ ಮೂಢನಂಬಿಕೆ ನಂಬ್ಕೊಂಡು ಕುಂದ್ರಬೇಡ್ರಿ. ಅಲ್ಲ ಈಗಿನ ಕಾಲದಾಗ ಯಾರ ಈ ಥರ ಎಲ್ಲ ಮಾಟ ಮಾಡಿಸ್ಕೊಂತ ಹಂಗೆ ಒಬ್ರನ್ನ ಕಂಡು ಒಬ್ರಿಗೆ ಆಗದೆ ಇರೋರಿಗೆಲ್ಲ ಮಾಟನೇ ಮಾಡ್ಸೋದಾದ್ರೆ ಅಯ್ಯೋ ದೇವ್ರೆ, ಈ ಯಾರ್ಯಾರು ಏನೇನು ಮಾಡಿಸಿರ್ತಿದ್ರು ಅದು ದೇವ್ರಿಗೆ ಗೊತ್ತು. ತಮ್ಗೆ ಇಷ್ಟ ಬಂದಂಗೆ ಜಗತ್ತೇ ಇದು ಮಾಡ್ಕೊಂಡ್ಬಿಟ್ಟಿರ್ತಿದ್ರಲ್ಲ. ಮಾಟ ಮಾಡಿಸೋರಿಗೆ ದೊಡ್ಡ ಬೆಲೆ ಇರ್ತಿತ್ತು. ಅವ್ರಿಗೆ ಅವರಿಂದನೇ ಎಲ್ಲ ಮುಂದುವರೆದು ಬಿಟ್ಟಿರ್ತಿತ್ತಲ್ಲ. ಸುಮ್ಮನೆ ಅದೆಲ್ಲ ಅಂದಷ್ಟು ಸುಲಭ ಅಲ್ಲ, ಅವೆಲ್ಲ ಆಗೋದೂ ಇಲ್ಲ. ನಂಬಿಕೆ ದೇವ್ರ ಮುಂದೆ ಇಂಥವೆಲ್ಲ ದುಷ್ಟಶಕ್ತಿ ಆಟ ನಡೀತೈತೇನ್ರಿ? ಹಂಗನ್ಬೇಡಪ್ಪ ಅರವಿಂದ, ಅಕ್ಕವು ಹೇಳಕ್ಕಾಗಲ್ಲ ಗೊತ್ತನ. ಅಯ್ಯೋ ದೇವ್ರೆ, ಏನೇನು ಆಗ್ತಾವು ಅಂತೇಳಿ ನಿಂಗೆ ಗೊತ್ತಿಲ್ಲ. ಮಾಟ ಮಾಡಿ ಮಾಡಿಸ್ತಾರಪ್ಪ, ಯಾಕೆ ಮಾಡಿಸಲ್ಲ? ಎಲ್ಲ ಮಾಡಿಸ್ತಾರ. ನಿಂಗೆ ಗೊತ್ತಿಲ್ಲ ಪಾಪ, ನೀ ಸಿಟಿಯಾಗಿದ್ದವ. ಈ ಹಳ್ಳ್ಯಾಗ ಭಾಳ ತಿಂಡಬಡಿಕೆರದಾರ. ಮೊನ್ನೆ ಮನೆ ಪಕ್ಕಲಾಗ ಆಗಿದ್ದು ನಿಮಗೆ ಗೊತ್ತಿಲ್ಲ. ಅಯ್ಯೋ 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 ಎಂಥ ಮಾಟ ಮಾಡಿಸೋದು ಅಂತೀರಿ ಒಂದು ಬರ. ಏನಪ್ಪ ಯಾಕೆ ಹಿಂಗೆ ಮಾಡ್ಸಕತ್ತಾರ ಇವ್ರು ಅಂತೇಳಿ ಹೆದರೇ ಬಿಟ್ಟಿದ್ವಿ ನಾವರ. ಪಾಪ ಅವ್ನಿಗೆ ಹೆಂಗೆ ಗೊತ್ತಾಗತ್ತೆ ಬಿಡು. ಹೋಲಿ ಪಾರಕ್ಕರ್ ಕೂಟದು ಮಾತಾಡಿದ್ನಲ್ಲ, ಭಾಳ ಬೇಜಾರು ಮಾಡ್ಕೊಂಡಿದ್ರ ಗಿರ್ಜಿ. ಅದಕ್ಕೆ ಅರವಿಂದ ಒಂದು 4 ತಿಂಗಳು ಒಂದು 3 ತಿಂಗಳರ ಏನು ಇಲ್ಲ ಇರ್ಲಪ್ಪ ಆಯ್ಕೆ. ಆಯ್ತು ರೀ ಅತ್ತಿಯರ, ಇಟ್ಕೋರಿ ಒಂದು 3 ತಿಂಗಳು ಇಟ್ಕೋರಿ. ಆಕಿನೂ ಸ್ವಲ್ಪ ಬೆಡ್ ರೆಸ್ಟ್ ಬೇಕಂತ ಹೇಳ್ಯಾರ ಡಾಕ್ಟ್ರು. ರೆಸ್ಟ್ ಮಾಡಲಿ ಚಲೋ ತಿಂಗ. ನಾನು ಇವತ್ತೊಂದು ದಿನ ಇದ್ದು ನಾಳೆ ಊರಿಗೆ ಹೊರಡ್ತೇನೆ. ನನ್ನ ಮೊಮ್ಮಗಳ ಮ್ಯಾಗ ಅದು ಸುಡ್ಗಾಡ್ ಬೆಂಕಿ ಇಟ್ಟಿದ್ದು ಕಣ್ಣು ಬಿತ್ತ ಏನ, ಕಣ್ಣು ಹಿಂಗೇ ಹೋಗ್ಬೇಕು, ಅಲ್ಲೇ ಸತ್ಯನಾಶ ಆಗಿ ಹೋಗ್ಬೇಕು ಅವ್ರು. ಕಣ್ಣು ಮಣ್ಣಾಲಿ ಎಂತಾದ ಮನುಷ್ಯನ ಕಣ್ಣಿಗೆ ಕಲ್ಲು ಹೊಡಿತಂತ. ಹಂಗೆ ನನ್ನ ಮೊಮ್ಮಗಳು ಚಂದ ನೋಡಕ್ಕೆ ಆಗಲಾರ್ದ ನಾವು ಸಂಕಟ ಬಿಟ್ಟವು ಮಾರ್ಮಣ್ಣ ಗಡಗಲಿ. ಅಯ್ಯೋ ಅಯ್ಯೋ ಎಂತಾದೊಂದು ಮಾಡಿಬಿಟ್ರವ ಪಾಪ. ನನ್ನ ಮೊಮ್ಮಗಳನ್ನ ಅಂಗೈಯಾಗಿ ಇಟ್ಕೊಂಡು ನೋಡ್ಕೋಬೇಕಂತಿದ್ದೆ ನಾನು. ಏನಿದು ನಾನೇನು ಸಾಯೋದ್ರಾಗ ಮಕ್ಕಳು ಕಾಣ್ತೇನೆಯೋ ಇಲ್ಲೋ. ಅಮ್ಮ ಬೇಜಾರು ಮಾಡ್ಕೋಬೇಡ್ರಿ, ಏನೂ ಆಗಲ್ಲ. ಅಕ್ಕಿ ತಗೋರಿ, ಮತ್ತೆ ಆಗ್ತಾವ ಮಕ್ಕಳು, ವಯಸ್ಸೇನಾಗಿಲ್ಲ. ಅಯ್ಯೋ ನೀನಂತೀಯಪ್ಪ ಅರವಿಂದ, ನನ್ನ ಹೊಟ್ಟೆನ ಸಂಕಟ ಯಾರ ಮುಂದೆ ಹೇಳಿ ಪಾಪ. ನನ್ನ ಮೊಮ್ಮಗಳು ನೋಡು ಮಾರಿ ಸೊಟ್ಟಗೆ ಮಾಡ್ಕೊಂಡು ಈ ನಮ್ನಿ ಕುಂತತ್ತಲ್ಲ, ಹೊಟ್ಟೆನ ಕಳ್ಬಾಯಾಗ ಬರೋದಿಲ್ಲ. ಒಬ್ರಿಗೆ ಅನ್ಯಾಯ ಮಾಡ್ಬೇಕಲ್ಲಪ್ಪ. ತನ್ನ ಬಾಳೆ ಆತು, ಆತು ಓದಾತು, ಮನಿ ಆತಂತ ಇದ್ದು ಹುಡುಗಿ ಅಪ್ಪ ಅದು. ಅಂಥ ಹುಡುಗಿ ಹಿಂಗಾಕತಿ ಅಂದ್ರೆ ಏನು ಮಾಡ್ಬೇಕಾತ್ ನೋಡು. ಪಾಪ ನಿಮ್ಮಪ್ಪ ನಿಮ್ಮವನು ಎಷ್ಟು ಆಸೆ ಇಟ್ಕೊಂಡಿದ್ರೆ ಏನು, ಎಲ್ಲ ಒಂಥರ ನೀರಾಗ ಹೊಳ್ಯಾಗ ಹುಂಚೆಣ್ಣು ತೊಳ್ದಂಗೆ ಆಗಿಬಿಡ್ತಲ್ಲ. ಏನು ಮಾಡೋಕ್ಕತಿ ಹೇಳ್ರಿ, ಹಣೆ ಬಾರ ಕೊನೆ ಯಾರ. ಅದು ಕರೆ ಅನ್ನ. ಆದರೂ ಶಾಂತವ, ಯಾರೋ ಏನೋ ನಮ್ಮ ಕುಟುಂಬದ ಮ್ಯಾಗ ಕಂಡುಬಿಟ್ಟಾರ್ಲೆ. ಏನಾರ ಒಂದು ಕೆಟ್ಟ ದುಷ್ಟಶಕ್ತಿ ಕಾಡಾಟ. ನಮ್ಮ ಮಂದಿಯವ್ರು ಶಾಂತಿ ಮಾಡೇವೇ ಇಲ್ಲ. ಇನ್ನೊಂದ್ಸಲ ಹೋಗ್ಯಾರ ಬರ್ಬೇಕಾಗೈತ್ಲೆ ಶಾಂತವ. ಹ್ಞೂ ರೀ ಅತ್ತೀರ. ಪಾರ್ವತಿ ಅಷ್ಟು ಕುಂದ್ರೆ ಬೇಡವ ನಡ, ಎದಕ್ಕೆ ಬರ್ತೈತಿ ಮಕ್ಕು ಹಂಗತ್ತ. ಗಿಜ್ಜಿ ಬಾ, ಒಂದು ಈಟ್ ಹೊರಗೆ ಹೋಗೋಣ. ಎಲ್ಲರೂ ಇಲ್ಲೇ ನಿಂತ್ರೆ ಒಂಥರ ಆಕಿ ಮನ್ಸಿಗೂ ಕಸಿವಿಸಿ ಆಕತಿ. ಬಾ ಆಯ್ತಪ್ಪ ಅರವಿಂದ, ಒಂಚೂರು ನನ್ನ ಮೊಮ್ಮಗಳಿದ್ದಾರೆ ಹೇಳಪ್ಪ. ಭಾಳ ಸುಕುಸುಂಪ ಯಪ್ಪ ಆಕಿ ಸುಕುಸ್ಮ. ಬರ್ತಾನೆ ಪಾರ್ವತಿ, ನೀ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಮನಸ್ಸು ನೆಮ್ಮದಿಯಾಗಿ ಇಟ್ಕೊ ಒಂಚೂರು. ಏನಾಗಲ್ಲ, ಲವಲೋಕಿಂದ ಇರೋ. ಮತ್ತೆ ಬೇಜಾರು ಮಾಡ್ಕೊಂಡು ಕುಂದ್ರಾಕ ಹೋಗ್ಬೇಡ. ಮೊದ್ಲು ಅವ್ರಿಗೂ ಒಂಥರ ಬೇಜಾರಾಗೈತೆ. ನೀನು ನಿಮ್ಮ ಅಪ್ಪರ ಜೊತೆಗೆ ನಿಮ್ಮ ಅವ್ರ ಜೊತೆಗೆ ಒಂದು ಸ್ವಲ್ಪ ನಕ್ಕೊಂತಿರೋ ಚಂದಾಗಿ ಅಂದ್ರೆ ಅವ್ರಿಗೂ ಒಂಚೂರು ಮಗಳು ಆರಾಮದಾಳ ಅಂದ್ರೆ ಅವ್ರಿಗೂ ರಿಲ್ಯಾಕ್ಸ್ ಅನಿಸ್ತೈತಿ. ನೀನೇ ಈ ಪರಿ ಚಿಂತೆ ಮಾಡಕತ್ರ ಅವ್ರಿಗೂ ಒಂಥರ ಆಗಲ್ಲನ. ಆಯ್ತು, ಯಾಕೋ ಬೇಜಾರಾಗತ್ತೈತಿ. ಏನಾಗಲ್ಲ, ಚಿಂತೆ ಮಾಡಬೇಡ. ಕಾಲೇನು ಮಿಂಚು ಹೋಗಿಲ್ಲ, ಇನ್ನೂ ಸುಮಾರು ಟೈಮ್ ಐತೆ ನಮ್ಮ ಹತ್ರ.
ಆಗ್ತಾವು, ತಲೆ ಕೆಡಿಸ್ಕೋಬೇಡ. ಏನಾರು ತಿಂದಿಯೇನ? ಅಲ್ಲಿ ಹಾಸ್ಪಿಟ್ಲಾಗ ಒಂದು ಸ್ವಲ್ಪ ಗಂಜಿ ಕುಡ್ದಕ್ಕೆ ನೀನು ಇಷ್ಟೊತ್ತಾದರೂ ಏನೂ ತಿಂದಿಲ್ಲ. ಮೊದಲು ಏನಾರು ತಿನ್ನು, ಅಂದ್ರೆ ನಿನಗೊಂದು ಸ್ವಲ್ಪ ಜೀವ ಸುಧಾರಿಸ್ತೈತಿ. ಆಮೇಲೆ ನಾನೊಂದು ಸ್ವಲ್ಪ ಸ್ನಾನ ಮಾಡ್ತೀನಿ. ಹಾಸ್ಪಿಟ್ಲಾಗ ಇದ್ದಿದ್ದು ಒಂಥರ ಆಗ್ಬಿಟ್ಟೈತಿ. ಡ್ರೆಸ್ಸು ತಂದಿಲ್ಲ ನಾನು. ಅತ್ತಿಯರ ಕಡೆ ಲುಂಗಿ ಪಂಜಿ ಐತೇನೆ ಕೇಳ್ತೀನಿ ತಡಿ. ಕೇಳಿ ಒಂದು 2-3 ಚರ್ಗಿ ಬಿಸಿನೀರು ಜಳಕ ಮಾಡಿದ್ನಿ ಅಂದ್ರೆ ಒಂಚೂರು ಸಮಾಧಾನಕ್ಕೆ ಜಲ್ಮಕ್ಕೆ. ನೀನು ಮಾಡಿಬಿಡು. ಆಸ್ಪತ್ರೆನ ಬಟ್ಟಿನ ಹಾಕೊಂಡು ಕುಂದ್ರಬೇಡ, ಒಂಥರ ಮನುಷ್ಯಾಗ ಜಳ ಅನಿಸ್ತೈತಿ. ಒಂದು 2 ಚರ್ಗಿ ಬಿಸಿನೀರು ಜಳಕ ಮಾಡು. ಸರಿ ಆಯ್ತು. ಇದ್ಕಿದ್ದಂಗೆ ಯಾಕೆ ಬಂದಿ? ಅಯ್ಯೋ ದೇವ್ರೆ, ಬಾ ಬಾ ಅಂತಿದ್ದೇವ, ಬಂದು ಯಾಕೆ ಬಂದಿ ಅಂತೇಳ್ಬಿ? ಹಂಗಲ್ಲೇ ಬೆಳಗ್ಗೆ ಹೊಂಟು ಬಂದಿಯಲ್ಲ, ಅದಕ್ಕೆ ಯಾಕೆ ಬರ್ತೀನಿ ಬಿಡ್ತೀನಿ ಏನು ಹೇಳಿದ್ದಿಲ್ಲವ ನೀನು, ಅದಕ್ಕೆ ಕೇಳಿದೆ ಅಷ್ಟೇ. ಏನಿಲ್ಲ, ಪಾಪ ಪಾರ್ವತಿಗೆ ಹಿಂಗಾತಂತಲ್ಲ, ಅಣ್ಣ ಫೋನ್ ಮಾಡಿದ್ನಲ್ಲ, ಅದೇ ಬೇಜಾರಾತು. ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಬಾ ಹಂಗಾರೆ ಹೋಗಿ ಅಲ್ಲೇ ದವಾಖಾನಿಗೆ ಹೋಗ್ಬಿಡೋಣ, ಏನು ಅವ್ರ ಊರಿಗೆ ಹೋಗೋಣ? ಬಂದಿದ್ದೊಂದು ಚಲೋ ಆಯ್ತು ತಗೋ, ಇಲ್ಲೇ ದವಾಖಾನೆಗೆ ಅದಾರ ಏನ ನೋಡಿ ಹೋಗ್ಬಿಡೋಣ. ಏನು ಡಿಸ್ಚಾರ್ಜ್ ಮಾಡ್ಕೊಂಡು ಊರಿಗೆ ತೊಗೊಂಡೋಗವೆ ಯಾರಿಗೆ ಗೊತ್ತು. ಅಲ್ಲ ಅದು ಅಲ್ಲದೆ ಅವ್ರ ಊರಿಗೆಲ್ಲ ಹೋಗಿ ನೋಡು, ಕೆಲಸ ಏನೈತಿ ಈಗ. ಬ್ಯಾಡ್ ಸುಮ್ಮನೆ ಮತ್ತು ಖಾಲಿ ಪೀಲಿ ಖರ್ಚು. ಹಿಂಗೆ ಮಾಡೋಣ, ಇಲ್ಲೇ ವಾಪಸ್ ಬರ್ತಾರಲ್ಲ ಅವಾಗ ಇವ್ರ ಮನ್ಯಾಗ ಹೋಗಿ ಮಾತಾಡ್ಸಿದ್ರ ಆತು, ಮುಗಿಸ್ಕೊಂಬರ್ಲಿ ಎಲ್ಲ. ಒಂದು 2-3 ತಿಂಗಳಂತೂ ಈಗ ತವ್ರ ಮನ್ಯಾಗ ಇರ್ತಾಳೆ ಬಿಡು. ಮತ್ತು 4 ಮಂಜು ಹಂಗೆ ಹೋಗ್ಬೇಕಲ್ಲದು. ಒಂದು 2-3 ತಿಂಗಳು ತವ್ರ ಮನ್ಯಾಗ ಇದ್ದು ಬರ್ತಾಳೆ, ಅಲ್ಲೇ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬಂದ್ರೆ ಆತು. ಹೌದಿಲ್ಲ? ದವಾಖಾನೆಗಿದ್ರೆ ದವಾಖಾನಿಗೆ ಹೋಗೋಣ, ಇಲ್ಲ ಅನ್ನೋದಾದ್ರೆ ಅಲ್ಲಿ ಹೋಗೋಣ ಸೀದಾ ಇಲ್ಲೇ ನಿಮ್ಮ ಮಾನು ಮನೆಗೆ. ಅಲ್ವೇ ಈಗ ನೂನ್ಯಾಗದಾರ, ಈಗ ಮಾತಾಡ್ಸಿದ್ರು ಒಂದು ಮಾತು. ನೀನಂತಿ ಇಲ್ಲಿದ್ರೆ ಇಲ್ಲಿ ಹೋಗೋಣ, ಇಲ್ಲಾಂದ್ರೆ 3 ತಿಂಗಳು 4 ತಿಂಗಳು ಬಿಟ್ಟು ಆಮೇಲೆ ಮಾತಾಡ್ಸಕ್ಕೆ ಹೋಗೋಣ ಅಂತಿ. ಅವ್ರು ಮರ್ತಿರ್ತಾರೆ, ಅದ್ರ ಬೇಜಾರಿಂದ ಹೊರಗೆ ಬಂದಿರ್ತಾರೆ. ಅವಾಗ ಮತ್ತೆ ಹೋಗಿ ತಿರ್ಗಾ ನೆನಪು ಮಾಡಿ ಮಾತಾಡ್ಸೋದನ್ನ ಹೆಂಗವ? ಅದು ಇಷ್ಟು ದಿನ ಏನು ಸಾಯಕ್ಕೆ ಹೋಗಿದ್ರೆ ಅಂತ ಕೇಳಿದ್ರೆ ಏನು ಹತ್ರ ಹೇಳ್ತಿ? ಇಷ್ಟು ದಿನ ಬೇಕನ? ಅದು ಇಷ್ಟು ಸಮೀಪ ದೂರ ಸಾರ ಅಲ್ಲ. ಬಿಡಪ್ಪ, ಅವ್ರು ಯಾರು ಅಲ್ಲೇ ರಿಲೇಷನ್ ಅಂದ್ರೆ ಒಂದು ಮಾತು. ಇಷ್ಟು ಸಮೀಪ ಸರಿ ಅನ್ಸಲ್ಲವ. ಅವು ಯಾಕೆ ಕಳ್ಳು ಬಳ್ಳಿ ತಂದಿ ತಗ, ಅವು ನಡ್ಕೊಳ್ಳೋದು ಅಟ್ರಾಗ ಇದ್ದಿದ್ದಂಗೆ ಅದಾವು. ಅಲ್ಲ ಈ ಅರವಿಂದಗ ತಂಗಿಗೇನು ಅಕ್ಕಗೇನು ಕೊಡಬಾರ್ದು, ಎಲ್ಲ ತಾನ ದೋಚ್ಬೇಕಂತ ತಲೆಯಾಗಿತ್ತಲ್ಲ, ಅವ್ನು ಹೊಲಸ್ಕೊಳಕ್ಕೆ ಸರಿಯಾಗೈತಿ. ಏನು ನೋಡಿದಿಲ್ಲ, ಅನುಗೆ ಏನಾರ ಕೊಡೋದು ಬಂತಂದ್ರೆ ಸಾಕು ಅವ್ರವ್ವ ಅಯ್ಯೋಯ್ಯೋ ಮಗ್ಗಿರ್ಲಿ ಅಂತಿದ್ಲಾಕಿನು. ಮಗಗೊಂದು ದೊಡ್ಡದು ಮಗಂದೊಂದು ಇದು ಅದು. ಅಯ್ಯೋ ದೇವ್ರೆ, ಮತ್ತು ಅವ್ರು ಹೊಲಸ್ಕೊಳಕ್ಕೆ ಸರಿಯಾಗಿ ಆಗೈತಿ. ಮತ್ತು ಮಗ್ಗಿರ್ಲಿ ಅಂತೆಲ್ಲ ದುಂಡು ಇಟ್ಕೊಂತಿದ್ಲಲ್ಲ, ಈಗ ನೋಡಿ ಹೆಂಗಾಗೈತಿ. ಮಗ್ಗಿಟ್ರು ಮಗ ಯಾರಿಗಾರ ಕೊಡಕ್ಕೆ ಹಿಂದಿಲ್ಲ ಮತ್ತೆ. ಅವ ಹಾಗೆಲ್ಲ ಮಾತಾಡ್ಬೇಡವ ಪಾಪ. ಅಯ್ಯೋ ಪಾಪ, ಇದು ಕೇಳಿಸ್ಕೊಂಡ್ರೆ ಏನು ಅನ್ನಂಗಿಲ್ಲ. ಅದಕ್ಕೆ ಮನ್ ಕಿವಿಗೆ ಏನಾರ ಬಿತ್ತು ಅವ್ರ ಮುಂದೆ ಮಾತ್ರ ಹಿಂಗೆ ಅನ್ನಕ್ಕೆ ಹೋಗ್ಬೇಡ. ಮುಂದೆ ನಾನು ಯಾಕೆ ಅನ್ನಕ್ಕೆ ಹೋಗ್ಲಿ? ಅವ್ರವ್ರು ಮಾಡಿದ್ದು ಅವ್ರವ್ರು ಹಿಂದಿರ್ತತಿ, ಅವ್ರಿಗೆ ಗೊತ್ತಾಕತಿ. ನಮ್ಗೆ ಏನಾಗಬೇಕಾಗೈತಿ. ಆದ್ರೆ ದೇವ್ರನ್ನ ಅದೇನ ಅಂತಾರಲ್ಲ, ನಾವು ಸುಮ್ಮನೆ ಆದರೂ ದೇವ್ರು ಸುಮ್ಮನೆ ಆಗ್ಬೇಕಲ್ಲ. ಹಂಗೆ ನೋಡಿದೇನೆ ಅಲ್ಲ, ತೀರ 2 ಕೊಟ್ಟಿದ್ದ, ಎರಡು ಕಸ್ಕೊಂಡಪ್ಪ ದೇವ್ರು. ಪಾಪ ಇರ್ಬೇಕಿತ್ತು. ಮತ್ತೆ ಇವ್ರು ಹೊಲಸ್ಕೊಳಕ್ಕೆ ದೇವ್ರು ನಾವು ಇರ್ಬೇಕಿತ್ತು ಅಂದ್ರೆ ದೇವ್ರು ಇರಕ್ಕೆ ಬಿಡ್ಬೇಕಲ್ಲ. ಯವ್ವ ನಿಂದೀಗ ಅದು ಬೆಲ್ಲ ಹಳೆ ಪುರಾಣ ಮುಚ್ಚು. ಈಗ ಹೋಗಿ ಮಾತಾಡ್ಸ್ಬರೋದು ಹೆಂಗ? ನೀನು ಬರ್ತೀಯ, ನಾ ಒಬ್ಬಕ್ಕೆ ಹೋಗ್ಲೇ? ನೀ ಹೋಗಿ ನಾ ಬಿಟ್ರೆ ಅದು ಹೆಂಗೆ? ನನಗಿರ ಬಾಯಿ ಮುಚ್ಕೊಂಡು ತಡಿ. ಫಸ್ಟ್ ಫೋನ್ ಹಚ್ಬೇಕು ನಿಮ್ಮ ಅಣ್ಣಗೆ. ದವಾಖಾನೆಗೆ ಅದರ ಮನೆಗೆ ಹೋಗ್ಯಾರ ಕೇಳ್ಬೇಕಲ್ಲ. ಮತ್ತೆ ಮನೆಗೆ ಹೋಗಿ ಯಾವನ್ ಮಾತಾಡ್ಸ್ಬೇಕು? ಅದನ್ನ ಹೇಳಿದ್ನಲ್ಲ ನಿಂಗೆ. ಇಲ್ಲಿ ವಾಪಸ್ ಬರ್ತಾರಲ್ಲ ಅವಾಗ ಮಾತಾಡ್ಸಿದ್ರಾತು. ಇಲ್ಲವಾ ನೀನು 3 ತಿಂಗಳ ಗಟ್ಲೆ ಕಾದು ಆಮೇಲೆ ಮಾತಾಡ್ಸೋಣ ಅಂತಂದ್ರೆ ನನಗೆ ಕೇಳೋಕ್ಕಾಗಲ್ಲ. ನೀ ಮಾತಾಡ್ಸಿ ಬಿಟ್ರು ನಾನು ಒಬ್ಬಕ್ಕೆ ಹೋಗಿ ಬರ್ತೀನಿ. ಏನದಕ್ಕೆ ನೀತಿ ಮಿತಿ ಇಲ್ಲನ? 3 ತಿಂಗಳು ಬಿಡೋದ? ಏನು ಅನ್ಕೋಬೇಕು ಜನ? ಸುಮ್ಮನಿರವ. ಮನ್ಯಾಗರ ಏನು ಅನ್ಕೊಂಡಾರು? ಇದೇನ 3 ತಿಂಗಳಾದ್ಮೇಲೆ ಬಂದಾವಲ್ಲ ಇವು ಮಾತಾಡ್ಸಕ್ಕ ಅಂತೇಳಿ. ಅದು ಅಲ್ಲದೆ ಅತ್ತಿಗೆಮ್ಮಗಾರ ಏನು ಅನ್ನಿಸ್ಬೋದು, ಸಿಟ್ಟು ಬರ್ತೈತಿ ಗೊತ್ತನ? ಏನು ದೊಡ್ಡಾಗೋದಿಲ್ಲ, ನಿನ್ನ ಮಾತನ್ನ ಕೇಳಂಗಿಲ್ಲ. ನಾವು ಹೋಗಿ ಬರೋಕ್ಕೆ ಸುಮ್ಮನೆ ಬರೋದಾದ್ರೆ ಬಾ, ಹೋಗಿ ಬರೋಣಂತೆ. ಇವತ್ತೇ ಹೋಗಿ ಬರೋಣ ಅಂತ ನಾನು. ಮತ್ತು ಇವತ್ತು ಯಾಕೆ ಹೋಗಿ ನೋಡಕ್ಕೆ ಹೋಗೋದ ಕರೆ ಆದ್ರೆ ನಾಳೆ ಹೋಗನ್ ತಡಿ. ನಾಳೆ ಒಂಚೂರು ಅಲ್ಲಿ ಬೇಕ್ರೆ ಬ್ರೆಡ್ ಕರ್ದಾನಿ ಬಿಸ್ಕಿಟ್ ಏನಾರು ತೊಗೊಂಡು ಹೋಗೋಣ. ಅಂತ್ರಕಿಲೆ ಹೋಗಿ ನೋಡೇವಿ ಜನ ಹಂಗಂತಾರೆ ಹಿಂಗಂತಾರೆ ಅಂತ ವಿಚಾರ ಮಾಡಕ್ಕೆ ಆದ್ರೆ ಅವ್ರ ಊರಿಗೆ ಹೋಗಿ ಮಾತಾಡ್ಸಿ ಬರೋಣಂತ. ಏನು ಅಂದ್ರೆ ಏನಪ್ಪ ಅಷ್ಟು ದೂರದಿಂದ ಬಂದಾರ ನೋಡು ಪಾಪ ಮಾತಾಡ್ಸಕ್ಕೆ. ಅಲ್ಲ ಎಲ್ಲರೂ ಬಂದು ಮಾತಾಡ್ಸಿ ಹೋದ್ರಲ್ಲಿ ಇವರು ಎಷ್ಟು ಚಲೋ ಅದಾರ ಅಂತೇಳಿ ಅನ್ಕೋಲಿ ಅವರು. ಬ್ರೆಡ್ ಕರ್ದಾನಿ ತೊಗೊಂಡು ನೆಟ್ಟಿಗೊಂಚೂರು ಏನಾರು ರುಚಿಯಾಗಿ ಅಡುಗೆ ಮಾಡ್ಕೊ, ತೊಗೊಂಡು ಹೋಗಿ ಬರೋಣ. ಕಾಯಿ ಮುಚ್ಕೊಂಡಿರೋ ಅಡುಗೆ ಮಾಡ್ಕೊ ಅಂತ. ಅವ್ರು ಯಾವಾಗ ಏನು ನಮ್ಮನೆಗೆ ಕಟ್ಕೊಂಡು ಬಂದಾರ? ಅವ್ರೇನಾರು ಅಡುಗೆ ಕಟ್ಕೊಂಡು ನಮ್ಮನೆಗೆ ಬಂದಾರನ? ಇಲ್ಲ. ಅಲ್ಲ ನಿನ್ನ ಗಂಡ ಸತ್ತಾಗ ಬಂದು ಮಾತಾಡ್ಸ್ಲಾರ್ದವ್ರವ್ರು, ಈಗ ನಾವು ಹೋಗಿ ಅವ್ರನ್ನ ಮಾತಾಡ್ಸ್ಬೇಕನ? ಅವ ಗಂಡ ಸತ್ತಾಗ ಇಲ್ಲಿ ಬೇರೆ ಸ್ಪೆಷಲ್ ಅಲ್ಲಿ ಬೇರೆ ಸ್ಪೆಷಲನ? ನಾ ಅಲ್ಲೇ ಇದ್ನಿಲ್ಲ ಮತ್ತೆ 1 ತಿಂಗಳಂತರೂ ಅಲ್ಲೇ ಇದ್ದೆ. ಅವಾಗ ಅಲ್ಲೇ ಬಂದೆ ಮಾತಾಡ್ಸ್ಯಾರಲ್ಲ ಪಾಪ. ಮಾತಾಡಿಸಿ ಅಡುಗೆ ಕಟ್ಕೊಂಡ್ಬಂದು ಕೂಡಿ ಉಂಡು ದಿನಕ್ಕೆ ಬಂದು ಎಲ್ಲ ಮಾಡೋಗ್ಯಾರ. ಮತ್ತು ಇಲ್ಲಿ ಬೇರೆ ಸಪ್ರೇಟ್ ಬರ್ಬೇಕಿತ್ತನ? ಸುಮ್ಮನಿರು ನೀನು. ಬಂದು ಹೋಗ್ಯಾರ ಅವ್ರು, ಬಂದಿಲ್ಲ ಅನ್ನಕ್ಕೆ ಹೋಗಬೇಡ. ಮತ್ತು ಅದೊಂದು ಇದಾಕತಿ ಏನು ಈಗ? ಅದೆಲ್ಲ ಮಾತು ಬೇಡವ, ಹೋಗಿ ಬರೋದಷ್ಟೇ. ಚಲೋತ್ತೆ ಮುಂಚೂರು ಏನಾರ ಅಡುಗೆ ಮಾಡ್ಕೊ. ಆತಾತ ಈಗ ಬಂದು. ಹೌದು ಅದೇನಾಗ್ತದ ಹುಡುಗಿದು ಕಡೆಗೆ ಹಾಸ್ಟೆಲಿಗೆ ಹಾಕ್ಲೇ ಇಲ್ಲ, ನಿನಗೆ ಜೋಡು ಮಾಡಿದ್ರದಲ್ಲ. ಚಲೋ ಆತ್ ತಗೋ, ಒಂದು ಹೆಣ್ಣಾಳು ನೋಡ್ಕೊಳಕ್ಕೆ ಪಗಾರ ಇಲ್ದಂಗೆ ಸಿಕ್ಕಂಗೆ ಆದಿ ನೀನು. ಭಾಳ ಉಪ್ಪು ಮಾಡ್ಕೊಂಡು ಕುಂದ್ರಬೇಡ ಅಂತ ಹೇಳಿದ್ದೆ. ಅದು ಏನು ಮಾಡ್ತಾ ಇದೆಯಾ ಏನೋ ದೇವರಿಗೆ ಗೊತ್ತಾಗ. ಏನು ಈಗೂ ಎಲ್ಲ ಬೆಳಗ್ಗೆ ಎದ್ದಾಗಿಂದ ಹಿಡ್ದು ಆಕೆ ಹೋಗು ಮಠ ಹೋಗಿ ಬಂದ ಮೇಲೂ ಎಲ್ಲ ನೀನೇ ಮಾಡೋದನ?
ಇಲ್ಲವಾ ಪಾಪ ಆ ಅತ್ತಿಯರು ಅದಾರಲ್ಲ ಪಾಪ ಅವರು ಜಾಸ್ತಿ ತಲೆ ಕೆಡ್ಸ್ಕೊಂತಾರ ಹುಡುಗಿ ಬಗ್ಗೆ. ಅವರೇ ಎದ್ದು ಏನಾರ ಬೇಕು ಬೇಡ ಅಂದ್ರೆ ಎಲ್ಲ ಮಾಡ್ತಿರ್ತಾರೆ. ನಾನೇ ಎಷ್ಟು ಸಲ ಅಂದೇನು ಬ್ಯಾಡ್ರಿ ಅತ್ತಿಯರು ಅಷ್ಟೇ ತಲೆ ಕೆಡ್ಸ್ಕೊತೀರಿ, ನಾ ಮಾಡ್ತೇನೆ ತಗೋರಿ ಅಂದ್ರೂ ಬಿಡಲ್ಲ ಅವರು. ಸ್ವಲ್ಪ ನಾಷ್ಟಕರ ಮಾಡ್ತಾರ, ಇಲ್ಲ ತಿನ್ನಿಸ್ತಾರ, ಇಲ್ಲ ಡಬ್ಬಿ ಕಟ್ ಕಳಿಸ್ತಾರ, ಸಾಲಿಗೆ ಬಿಟ್ಟು ಬರೋದು, ಬಸ್ ಹತ್ಸೋದು, ಕರ್ಕೊಂಬರೋದು, ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಾರೆ ಅವ್ರು ಗೊತ್ತನ. ಮಾಡ್ತಾರೆ. ಆಯ್ತು ಬಿಡು, ಊರ್ ಮ್ಯಾಗಂತರೂ ಎಲ್ಲಿ ಹೋಗ್ಲಿಲ್ಲ ಅನ್ನಂಗೆ ಆತ. ಈ ಸಲ ಕುಂಭಮೇಳಕ್ಕೆ ಒಂದು ಹೋಗಿ ಬರ್ಬೇಕನ್ನತ್ತೇವ. 8 ತಾರೀಕಿಗೆ ಹೋಗಿ ಬರ್ತೇವೆ. ನಾನು ಬರ್ತೇನೆ. ಅಲ್ಲಿ ಒಂದು ಮಾತು ನನಗೆ ಹೇಳಿಲ್ಲಲ್ಲ, ನಾನೇ ಕೇಳಿದ್ದಕ್ಕೆ ಹೇಳಕತ್ತಿ. ಅಬ್ಬಾ 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 ಅಬ್ಬಾ, ಏನು ಶಾಣೆ ಆಗಿರುವ ಎಲ್ಲರೂ. ನಾವೇ ದೊಡ್ಡರು, ನಮ್ಮರು ತಮ್ಮರು ನನ್ನ ಮಗಳು ಅಂತ ನಾನು ಅನ್ಕೊಂತೇನಲ್ಲ, ನಾನು ಹುಚ್ಚವ. ಎಲ್ಲರೂ ನಿಮ್ಮ ಲೆಕ್ಕದಾಗ ಅದೀರಿ ನೀವು, ಹೌದಿಲ್ಲ? ಹಂಗೇನಿಲ್ಲವಾ, ಅದು ನೀನು ಬೇರೆ ಸುಮ್ಮನೆ ಇರಂಗಿಲ್ಲ. ಅವ್ರಿಗೂ ಒಂಥರ ನೀ ಏನಾರ ಮಾತಾಡತ್ಲೆ ತಲೆ ಕೆಟ್ಟಂಗೆ ಆಗ್ಬಿಡ್ತೈತೆ. ಅವರು ನಿಮ್ಮವ್ರು ಹಿಂಗಂದ್ರು ಹಂಗಂದ್ರು ಅಂತ ಹೇಳ್ತಾರೆ. ನಿನಗರ ಹುಡುಗಿ ಕಂಡ್ರೆ ಆಗೇ ಬರೋದಿಲ್ಲ. ಮತ್ತು ಅದಕ್ಕೆ ಬೇಡ ಸುಮ್ಮನೆ ಯಾಕೆ ಜೊತೆಗೆ ಹೋಗಿ ಏನಾರ ಒಂದು ಜಗಳ ತರಿಸ್ಕೊಳ್ಳೋದು ಅಂತೇಳಿ ನಾನು ನಿನ್ನ ಕರೆದೇ ಇಲ್ಲ ಅಷ್ಟೇ. ನಿನ್ನೇನು ಕರಿಬಾರ್ದು ಅಂತೇನಿಲ್ಲ, ಅದಕ್ಕೆ ಕರೆದಿಲ್ಲ. ನೀ ಸುಮ್ಮನೆ ಇರ್ತೀಯ ಹೇಳಿ, ನಿಜ ಒಪ್ಕೊಂಡ್ರೆ ನೋಡೋಣ. ನಾವು ಬಂದ್ರೆ ಏನಾರ ಅಂತೇವಿ, ನಾವು ಏನಾರ ಮಾತಾಡ್ತೇವಿ, ಇದ್ದಿದ್ದಂಗೆ ಹೇಳ್ತೇವಲ್ಲ, ಅದು ನಿಮ್ಮ ಮನೆಗೆ ಎಲ್ಲರಿಗೂ ಉರಿತೈತಿ. ಆಯ್ತಾಯ್ತು, ನೀವು ಈಗ ಇದು ಮಾಡಿರಲ್ಲ, ಆಯ್ತು ಕುಂದ್ರಂಗ ರೊಟ್ಟಿ ಚಾ ಮಾಡ್ಕೊಂಬರ್ತೇನೆ. ಏನು ಮಾಡ್ಬೇಕು, ನನ್ನ ಮಗನ ಕರ್ಕೊಂಡು ಹೋಗಿದ್ದಿದ್ರೆ ನಿಮ್ಮನ್ನ ಯಾಕೆ ಕೇಳ್ಬೇಕಿತ್ತು? ನಿಮ್ಮನ್ನು ಕೇಳ್ತೇನಲ್ಲ, ನನ್ನ ಬುದ್ಧಿ ನನಗೆ ಹೊಡ್ಕೋಬೇಕು ಯಾರು ತೊಗೊಂಡು. ಅಯ್ಯೋ ಈ ಅವ್ವಂದು ಬರೀ ಇದೆ. ಏನು ಮಾಡೋದಪ್ಪ, ಇರಲಿ, ಸಿಟ್ಟಾದರೆ ಆಗಲಿ. ಕರ್ಕೊಂಡು ಹೋಗೋದಂತೂ ಬೇಡ. ಸುಮ್ಮನೆ ಕರ್ಕೊಂಡು ಹೋಗೋದು ಏನೋ ಅಂತಾರಲ್ಲ, ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂಡಂಗೆ ನಮ್ಮ ಒಂದನ್ನೋದು ಅವ್ರೊಂದನ್ನೋದು ನನಗೆ ಕೇಳಕ್ಕೆ ಇರಿಟೇಡ್ ಆಗೋದು. ನೆಮ್ಮದಿಯಾಗಿ 2 ದಿನ ಹೋಗಿ ಬರ್ಬೇಕು ಅಂತದೇವಿ. ಮತ್ತು ಇವ್ರ ಕಾಟಕ್ಕೆ ಎಲ್ಲಿ ಹೋಗಿ ಬರೋಕ್ಕಾಕತಿ. ಆಮೇಲೆ ಅಲ್ಲಿ ಓದಲು ಬಂದಲ್ಲೂ ಜಗಳನೇ ಮಾಡ್ಕೊತಿರೋದಾಕತಿ.